ಕರ್ನಾಟಕ ರಾಜ್ಯದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ತಂಡ ಇಲ್ಲಿಯ ತನಕ ಮೈಸೂರಿನ ಮಗನ ಆಡಳಿತವಿತ್ತು. ಈಗ ಮೈಸೂರಿನ ಅಳಿಯನ ಆಡಳಿತ. ಶಿವಕುಮಾರ್ ನಮ್ಮೂರಿನ ಅಳಿಯ ಇಟ್ಟಿಗೆಗೂಡಿನಲ್ಲಿ ಮಾವನ ಮನೆ ಇರ್ತಕ್ಕಂಥ. ಹಾಗಾಗಿ ನಮ್ಮ ಅಳಿಯನಿಂದ ಮೈಸೂರು ನಗರ ಜಿಲ್ಲೆಗೆ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಭರವಸೆ ಭಾವನೆಗಳು ನಮ್ಮಲ್ಲಿದ್ದಾವೆ. ಒಂದು ನಾವೆಲ್ಲ ಮೆಚ್ಚೋದು ಅಂತಂದರೆ ಒಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತ. ಯಾಕೆ ನಾನು ಅವರನ್ನು 84ನೇ ಇಸ್ವಿಯಿಂದ ನೋಡಿದ್ರು. ನಾನು ಶ್ರೀನಿವಾಸ್ ಪ್ರಸಾದ್ ನಮ್ಮ ರೂಮಿ ಬದು ಅಲ್ಲಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಮುಖ್ಯಮಂತ್ರಿಯ ತನಕವೂ ಕೂಡ ಬೆಳೆದಂಥದ್ದು ಭಾಳ ವಿಶೇಷ. ಹಾಗಾಗಿ ಕಾಂಗ್ರೆಸ್ ಕಾರ್ಯಕರ್ತರ ದುಃಖ ದುಮ್ಮಾನಗಳನ್ನು ಕೂಡ ಅರ್ಥೈಸ್ತಕ್ಕಂಥ, ಅದ್ರ ಜೊತೆಗೆ ಆಡಳಿತವನ್ನು ಕೂಡ ಅರ್ಥೈಸ್ತಕ್ಕಂಥ ಸ್ನೇಹಿತ ಶಿವಕುಮಾರ್ ಅವರೇ. ನೀವೊಬ್ಬರು ದೊಡ್ಡ ಸಂಘಟಕರು, ಸಂಘಟನೆ ಮಾಡಿ ಆಗಿದೆ. ಆದರೆ ಇವತ್ತು ನೀವು ಆಡಳಿತ ಮಾಡಬೇಕು, ಭಾಳ ಮುಖ್ಯ ಇದೆ. ಇನ್ನೆರಡು ವರ್ಷಗಳಲ್ಲಿ ತಾವು ಮತ್ತೆ ಈ ರಾಜ್ಯದ ಹಲವಾರು ಗ್ಯಾಪ್ಗಳೇನಿದ್ದಾವೆ ಆಡಳಿತದಲ್ಲಿ ತುಂಬಬೇಕಾಗುತ್ತೆ. ಮತ್ತು ನಿನ್ನೆ ತಾವು ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡಿ ಬೆಳಗ್ಗೆಯಿಂದ ಸಂಜೆ ತನಕ ಹಲವಾರು ದೇವಸ್ಥಾನಗಳಿಗೆ ಹೋದ್ರಿ, ಧರ್ಮಸ್ಥಳಗಳಿಗೆ ಹೋದ್ರಿ, ಧರ್ಮಾಧಿಕಾರಿಗಳನ್ನು ಆಶೀರ್ವಾದ ತೊಗೊಂಡ್ರಿ, ಎಲ್ಲ ಧರ್ಮೀಯರಿಗೂ ಧರ್ಮಾಧಿಕಾರಿಗಳನ್ನು ಕರೆದು ಗೌರವಿಸಿದ್ರಿ. ನಿನ್ನೆ ಬಹಳ ಭಕ್ತಿಪೂರ್ವಕವಾಗಿ ದೇವೇಗೌಡರು, ಯಡಿಯೂರಪ್ಪನಂಥ ಹಿರಿಯರ ಮನೆಗೂ ಕೂಡ ಹೋಗಿ ಅವ್ರಿಗೆ ಗೌರವ ತೋರಿಸಿ ಅವರಿಗೆ ನಮಸ್ಕಾರ ಮಾಡ್ಕೊಂಡಿದ್ದೀರ. ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಮಾತಾಡಿದ್ದೀರ, AICC ಅಧ್ಯಕ್ಷರು. ಹಾಗೆ ನಿನ್ನೆ ನಿಮ್ಮ ನಡವಳಿಕೆಗಳು ಹೇಗಿದೆ ಅಂತಂದರೆ ಏನೋ ಒಂಥರ ಈ ಕಾಂಗ್ರೆಸ್ ಅಂತ ಅಂದರೆ ಹಿಂದೂ ವಿರೋಧಿಗಳು ಅನ್ನೋ ಭಾವನೆ ಇಲ್ಲಿ ತನಕ ಇತ್ತು. ಅದರಲ್ಲೂ ದ ಎರೋಗೆನ್ಸಿ ಆಫ್ ಮಿಸ್ಟರ್ ಸಿದ್ದರಾಮಯ್ಯ ಎಗೇನೆಸ್ಟ್ ದಿಸ್ ಇದು ಧರ್ಮ, ಅದು ಒಂಥರ ಹೋಗಿತ್ತು. ಎರೋಗೆನ್ಸಿ ಧರ್ಮದ ಬಗ್ಗೆ ಅದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಹಿಂದೂ ವಿರೋಧಿಗಳು ಅನ್ನೋ ಭಾವನೆ ಒಂಥರ ಜನಕ್ಕೆ ಬಂದುಬಿಟ್ಟಿದೆ. ಅದನ್ನು ಇವತ್ತು ನಿನ್ನೆ ನಿಮ್ಮ ನಡವಳಿಕೆಗಳಿಂದ ಹೋಗಲಾಡಿಸ್ತಾ ಇದ್ದೀರಿ. ಇದು ಮುಂದುವರಿಬೇಕು. ಹೌದು, ಯಾಕೆಂತಂದರೆ ಎಲ್ಲ ಧರ್ಮೀಯರು ಅದು ನಮ್ಮ ಧರ್ಮವನ್ನೇ ನಾವು ಬಿಟ್ಟು ಎಲ್ಲ ಹೋಗೋದು ಕಟ್ಟ ಬೇಕು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಬೇಕು ನಿಜ. ಆದರೆ ಈಗ ನೀವು ಪ್ರೂವ್ ಮಾಡಬೇಕು, ನಾನು ಒಳ್ಳೆಯ ಸಂಘಟಕನೂ ಹೌದು, ಒಳ್ಳೆಯ ಆಡಳಿತಗಾರನೂ ಹೌದು ಅಂತಕ್ಕಂಥದ್ದನ್ನು ತಾವಿವತ್ತು ಪ್ರೂವ್ ಮಾಡಬೇಕಾಗಿದೆ. ಹಾಗಾಗಿ ಮತ್ತು ನಾನು ಕೂಡ ಸ್ನೇಹಿತರ ಜೊತೆ ಮಾತಾಡ್ತಾಯಿದ್ದೀನಿ. ಒಂದು ದಿವಸ ತಮ್ಮನ್ನು ಮೈಸೂರಿಗೆ ಕರೆದು ಗೌರವಿಸಿ ಆ ಮೈಸೂರು ನಗರದ ಜನತೆಯ ಪರವಾಗಿ ಮಾಡಬೇಕು ಅಂತಕ್ಕಂಥ ಇರಾದೆ ನಮ್ಮೆಲ್ಲರಿಗೂ ಕೂಡ ಇದೆ.